ಸರ್, ಒಂದು ಬಿಜೆಪಿಯಲ್ಲಿ ನಡೀತಿದ್ದಂಥ ಭಿನ್ನಮತಕ್ಕೆ ಈಗ ಫುಲ್ ಸ್ಟಾಪ್ ಬೀಳುತ್ತೆ ಸರ್ ಯತ್ನಾಳ್ ಅವರ ಉಚ್ಚಾಟನೆಯಲ್ಲಿ. ನಾವು ಎಲ್ಲ ಒಟ್ಟಿಗೆ ಹೋಗಬೇಕು ಅಂತೇಳಿ ಭಾಳ ಪ್ರಯತ್ನಗಳನ್ನು ನಾನು ಮಾಡಿದ್ದೀನಿ. ನಮ್ಮ ಪಕ್ಷದ ಹಲವಾರು ಹಿರಿಯ ಮುಖಂಡರು ಕೂಡ ಒಟ್ಟಿಗೆ ಹೋಗಬೇಕು. ಕಾಂಗ್ರೆಸ್ಸಿನ ಏನು ದುರಾಡಳಿತ ಇದೆ, ಅಭಿವೃದ್ಧಿ ಕುಂಠಿತ ಆಗಿದೆ, ಮತ್ತು ಮುಸ್ಲಿಮರಿಗೆ ಮೀಸಲಾತಿಯನ್ನು ಕಾಂಟ್ರಾಕ್ಟಲ್ಲಿ ಕೊಟ್ಟು ಹಿಂದೂ ಕಾಂಟ್ರಾಕ್ಟರ್ಗಳಿಗೆ ಏನೋ ಒಂದು ರೀತಿ ಅವಮಾನ ಮಾಡಿದ್ದಾರೆ. ಇದರೆಲ್ಲರ ವಿರುದ್ಧ ಹೋರಾಟ ಮಾಡಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ಎಲ್ಲ ಒಟ್ಟಿಗೆ ಹೋಗಬೇಕು ಅಂತ ಈ ಸರಿ ವಿಧಾನಸಭೆಯಲ್ಲಂತೂ ಕೂಡ ವಿರೋಧ ಪಕ್ಷನೇ ಭಾಳ ಹೆಚ್ಚಿನ ಒಂದು ಹೋರಾಟವನ್ನು ಮಾಡೋ ಮುಖಾಂತರ ಆಡಳಿತ ಪಕ್ಷವನ್ನು ಕಟ್ಟಾಕುವಂಥ ಪ್ರಯತ್ನವನ್ನು ಮಾಡಿದ್ವಿ. ಅದಾದಮೇಲೆ ಇವತ್ತು ನಿನ್ನೆ ಯತ್ನಾಳ್ ಅವರ 6 ವರ್ಷಗಳ ಕಾಲ ಉಚ್ಚಾಟನೆ ಮಾಡಿರುವಂಥ ಸುದ್ದಿನೂ ಕೂಡ ನನಗೆ ಹೇಳಿದ್ರು. ಸೊ ಎಲ್ಲ ಒಟ್ಟಿಗೆ ಹೋಗಿದ್ದರೆ ಚೆಂದಾಗಿತ್ತು. ಆದರೆ ನಮ್ಮ ಕೇಂದ್ರದ ನಾಯಕರು ಏನು ತೀರ್ಮಾನ ತೆಗೆದುಕೊಂಡಿದ್ದಾರೆ ಆ ತೀರ್ಮಾನಕ್ಕೆ ನಾವೆಲ್ಲರೂ ಕೂಡ ಬದ್ಧರಾಗಿರಬೇಕಾಗ್ತದೆ. ಯಾರು ಕೂಡ ಪಕ್ಷದ ವಿರುದ್ಧವಾಗಿ ಮಾತಾಡುವಂಥದ್ದು ಒಳ್ಳೆಯದಲ್ಲ. ನಾವೆಲ್ಲರೂ ಪಕ್ಷದ ಶಿಸ್ತಿನ ಸಿಪಾಯಿಗಳ ರೀತಿಯಲ್ಲಿ ಕೆಲಸ ಮಾಡಬೇಕು. ಆ ನಿಟ್ಟಿನಲ್ಲಿ ನಮ್ಮ ಕೇಂದ್ರ ನಾಯಕರು ಏನು ತೀರ್ಮಾನ ತೆಗೆದುಕೊಂಡಿದ್ದಾರೋ ಆ ಪ್ರಕಾರ ನಾವು ನೋಡಬೇಕು. ಅವರು ಕೂಡ ಕ್ರಮದ ಒಂದು ಆತಂಕದಲ್ಲೇ ಇದ್ದಾರೆ. ಅವೆಲ್ಲ ನನಗೆ ಪಕ್ಷದ ವೇದಿಕೆಯಲ್ಲಿ ನಾನು ಚರ್ಚೆ ಮಾಡ್ತೀನಿ. ಒಟ್ಟಾರೆ ಪಕ್ಷ ಏನು ತೀರ್ಮಾನ ತೆಗೆದುಕೋ ಅದು ಬದ್ಧನಾಗಿರ್ತೀನಿ. ಸರ್, ಇವತ್ತು ಪಂಚಮಸಾಲಿ ಶ್ರೀಗಳ ಸಭೆ ಕೂಡ ಇದೆ. ನಾನು ನೋಡಿದ್ದೀನಿ, ಮಾಧ್ಯಮದಲ್ಲಿ ನೋಡಿದ್ದೀನಿ. ಮೃತ್ಯುಂಜಯ ಸ್ವಾಮೀಜಿ ಅವರು ಒಂದು ಮೀಟಿಂಗನ್ನು ಕರೆದಿದ್ದಾರೆ. ಯತ್ನಾಳು ಕೂಡ ಈ ಪಂಚಮಸಾಲಿ ಸಮುದಾಯಕ್ಕೆ ಬಂದಂಥವ್ರು ಮೀಟಿಂಗ್ ಕರೆದಿದ್ದಾರೆ. ಗೊತ್ತಿಲ್ಲ ಏನು ತೀರ್ಮಾನ ತಗೊಳ್ಳೋದು ಗೊತ್ತಿಲ್ಲ. ನೋಡೋಣ, ಕಾದು ನೋಡೋಣ ಏನು ತೀರ್ಮಾನ ತಗೊಳ್ತಾರೋ ಕಾದು ನೋಡೋಣ. ಸರ್, ಕಾಂಗ್ರೆಸ್ಸಲ್ಲಿ ನಡೀತಿರೋಂಥ ಭಿನ್ನಮತ ಸರ್ಕಾರ ಸೇಫ್ ಆಗಿರುತ್ತೆ ಅನ್ಸುತ್ತೆ ಸರ್. ಹೀಗೆ ನೋಡಿ, ಈಗ ಜಗತ್ತಿಗೆ ಗೊತ್ತಿರೋದು 2.5 ವರ್ಷ ಆದಮೇಲೆ ಚೇಂಜ್ ಆಗಬೇಕು ಅನ್ನೋದು ಅವ್ರ ಮಾತುಕತೆ ಆಗಿರುವಂಥ ಸುದ್ದಿ ಕಾಂಗ್ರೆಸ್ ಮೂಲದಿಂದನೇ ನಮಗೂ ಬಂದಿರುವಂಥದ್ದು. ಅದರಿಂದ ಈ 2.5 ವರ್ಷದ ಈ ಅಗ್ರಿಮೆಂಟ್ ಏನಿದೆ ಅದು ತಗೊಳೋದು ಕೊಡೋದ್ರಲ್ಲಿ ಗೊಂದಲ ಶುರುವಾಗಿದೆ. ಸೊ ಈ ಗೊಂದಲದಲ್ಲೇ ಈ ಸರ್ಕಾರ ಬಿದ್ದೋಗ್ತೈತೋ ಅಥವಾ ಗೊಂದಲದಲ್ಲೇ ಹಂಗೆ ಕಂಟಿನ್ಯೂ ಆಗ್ತೈತೋ ಇನ್ನೂ ಹೇಳೋಕ್ಕಾಗಲ್ಲ. ಒಟ್ಟಾರೆ ಕಾಂಗ್ರೆಸ್ ಸರ್ಕಾರ ಗೊಂದಲದಲ್ಲಿದೆ. ಒಂದು ಕಡೆ ಈ ಒಂದು ಹನಿ ಟ್ರ್ಯಾಪ್ ವಿಚಾರ ಇರ್ಬೋದು, ಮತ್ತೊಂದು ಹಸ್ತಾಂತರ, ಮುಖ್ಯಮಂತ್ರಿ ಕುರ್ಚಿಯ ಹಸ್ತಾಂತರ ಈಗ ನಡೀತಾ ಇರೋದೇ. ಇದೆಲ್ಲ ನಡೀತಾ ಇರೋದೇ ಕಾಂಗ್ರೆಸ್ CM ಕುರ್ಚಿಗಾಗಿನೇ ನಡೀತಾ ಇರೋದು ಹೊಡೆದಾಟ. ಒಂದು ಕಡೆ ಸಿದ್ದರಾಮಯ್ಯನವರು ಉಳಿಸ್ಕೊಳಕ್ಕೆ ಹೊಡೆದಾಟ ಮಾಡ್ತಾವ್ರೆ, ಇನ್ನೊಂದು ಕಡೆ DK ಶಿವಕುಮಾರ್ ಅವರು ಕಿತ್ಕೊಳಕ್ಕೆ ಹೊಡೆದಾಟ ಮಾಡ್ತಾವ್ರೆ. ಕಿತ್ಕೊಳ್ಳೋದು ಉಳಿಸ್ಕೊಳೋದು ಇದ್ರ ಮಧ್ಯೆ ನಡೀತಾ ಇರುವಂತ ಗೊಂದಲ ಕಾಂಗ್ರೆಸ್ ಅಲ್ಲಿ. ಧನ್ಯವಾದ.